ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ, ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು, ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ, ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು, ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ, ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು, ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ, ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು, ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ.
ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು. ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು. ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು. ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು. ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ.
ಈಗಾಗಲೇ ಹೇಳಿದ ಹಾಗೆ ಸ್ಫೋಟಕಗಳ ಪರಿಶೀಲನೆ ವೇಳೆ ಭಯಾನಕವಾದಂತಹ ಬ್ಲಾಸ್ಟ್ ನಡೆದಿದೆ ಅಂತ ಅಲ್ಲಿನ ಪೊಲೀಸ್ ಇಲಾಖೆ, ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಹೇಳಿಕೆಯನ್ನ ಕೊಟ್ಟಿದೆ. ವಶಕ್ಕೆ ಪಡೆದಿದ್ದಂತಹ ಸ್ಫೋಟಕಗಳೇನಿದ್ವಲ್ಲ ಅವುಗಳನ್ನ ಚೆಕ್ ಮಾಡಕ್ ಹೋದಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ ಅಂತ. ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯ ಬಳಿ ಈ ಸ್ಫೋಟ ಸಂಭವಿಸಿದೆ. ಫರೀದಾಬಾದ್ನಲ್ಲಿ ದಾಳಿ ಮಾಡಿದಂತಹ ಜಮ್ಮು ಕಾಶ್ಮೀರ ಪೊಲೀಸರು ಅಲ್ಲಿಂದ ಸ್ಫೋಟಕಗಳನ್ನ ಹೊತ್ತು ತಂದಿದ್ರು. ಡಾಕ್ಟರ್ ಮುಜಾಮಿಲ್ ಮನೆಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿತ್ತು. 360 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಮುಜಾಮಿಲ್ ಮನೆಯಲ್ಲಿ ಪತ್ತೆಯಾಗಿದ್ದಂಥದ್ದು. ಇದು ಇನ್ಫ್ಯಾಕ್ಟ್ ಫರೀದಾಬಾದ್ನಲ್ಲಿ ಅನ್ನೋದಕ್ಕಿಂತ ಫರೀದಾಬಾದ್ನಲ್ಲಿ ದಾಳಿ ಮಾಡಿದ ವೇಳೆ ಕಾಶ್ಮೀರದಲ್ಲಿ ಡಾಕ್ಟರ್ ಮುಜಾಮಿಲ್ ಮನೆಯ ಮೇಲೆ ಕೂಡ ದಾಳಿಯಾಗಿತ್ತು. ಸೊ ಎಲ್ಲಿಂದ ಸ್ಫೋಟಕಗಳನ್ನ ತಂದಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸೀಸ್ ಮಾಡಿ ತಗೊಂಡ್ಬಂದಿದ್ದಂತಹ ಸ್ಫೋಟಕಗಳು, ಆ ಸ್ಫೋಟಕಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗಿದೆ.